ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಮತ್ತು ಮಾಡಿರುವಂತಹ ರಾಧಾಂತ ಎಂಥದ್ದು ನನ್ನ ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ಬೆಂಗಳೂರಿನ ಸ್ಥಿತಿ ನೆನ್ನೆಯಿಂದ ಯಾವ ರೀತಿಯಾಗಿದೆ? ಬೆಂಗಳೂರಿಗರು ಗಡಗಡ ನಡುಗುವಂತಹ ಸ್ಥಿತಿ, ಕಾರಣ ವಿಪರೀತವಾದಂತಹ ಕೋಲ್ಡ್ ವೆದರ್ ನಿರ್ಮಾಣ ಆಗಿದೆ. ಜಿಟಿ ಮಳೆ ಅಲ್ಲಲ್ಲಿ ಆಗ್ತಾ ಇದೆ. ದಕ್ಷಿಣ ಕರ್ನಾಟಕ ಭಾಗಕ್ಕೆ ಫೆಂಗಲ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಫೆಂಗಲ್ನ ಎಫೆಕ್ಟ್ ಬೆಂಗಳೂರಿನಲ್ಲೂ ಬೆಳಗ್ಗೆನೆ ಜಿಟಿ ಮಳೆ ಆವರಿಸಿದೆ. ಬೆಳಗ್ಗೆನೆ ನಗರದ ಬಹುತೇಕ ಕಡೆ ಮಳೆ ಆಗಿದೆ. ವೀಕೆಂಡ್ ಮೂಡ್ನಲ್ಲಿ ಇದ್ದವರಿಗೆ ಫೆಂಗಲ್ ಕ್ರಿಯೇಟ್ ಮಾಡ್ತಾ ಇರುವಂತಹ ವೆದರ್ ಇದೆಯಲ್ಲ, ಅದು ಸ್ವಲ್ಪ ವಿಪರೀತವಾಗಿ ಚಳಿಯ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಸಾಮಾನ್ಯ ಡಿಸೆಂಬರ್ ಅಂತ ಹೇಳಿದ್ರೆ ವಿಂಟರ್ ಶುರುವಾಗುತ್ತೆ ಅಂತ ಹೇಳ್ತಾರೆ. ಬಟ್ ಆ ವಿಂಟರ್ನ ಎಫೆಕ್ಟ್ ಡಿಸೆಂಬರ್ ಮಧ್ಯಭಾಗದಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ನವೆಂಬರ್ ಇನ್ನು ಮುಗಿತಾ ಇದ್ದ ಹಾಗೆ ಫೆಂಗಲ್ನ ಕಾರಣಕ್ಕೋಸ್ಕರ ವಿಪರೀತವಾದಂತಹ ವೆದರ್ ಫ್ಲಕ್ಚುಯೇಷನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ಆಲ್ ಆಫ್ ಅ ಸಡನ್ ಟೆಂಪರೇಚರ್ ಕುಸಿದು ಹೋಗಿದೆ ಬೆಂಗಳೂರಿನಲ್ಲಿ. ಹೀಗಾಗಿ ಚಳಿಯ ವಾತಾವರಣ, ಈ ವಾತಾವರಣಕ್ಕೆ ಕೋಪ್ ಅಪ್ ಮಾಡೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಜನರಿಗೆ ಸಂಕಷ್ಟದ ಪರಿಸ್ಥಿತಿನಂತೂ ತಂದೊಡ್ತಾ ಇದೆ. ಮತ್ತು ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಅಂತ ಅಂದ ತಕ್ಷಣವೇ ಕೆಲ ಸೂಕ್ಷ್ಮ ಪ್ರದೇಶಗಳಿದೆ, ಅಲ್ಲಿ ಏನು ಹಾನಿ ಆಗುತ್ತೋ, ಅಲ್ಲಿ ಯಾವ ರೀತಿ ಡ್ಯಾಮೇಜ್ ಆಗುತ್ತೋ ಅನ್ನುವಂಥ ಆತಂಕ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರಣ ಬೆಂಗಳೂರಿನಲ್ಲಿ ಮಳೆ ಬಂದ ನಂತರದ ಇತಿಹಾಸ ಇದೆಯಲ್ಲ, ಅದು ಅತ್ಯಂತ ಕರಾಳ. ಸೊ ಜಿಟಿ ಮಳೆ ಸದ್ಯಕ್ಕಾಗಿದೆ, ವಿಪರೀತವಾಗಿ ಮಳೆ ಬಂದಿಲ್ಲ. ಆದರೂ ಜನರಿಗೆ ಆತಂಕ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿ ಯಾವ ಮೂಮೆಂಟಲ್ಲಿ ಜೋರಾಗುತ್ತೋ ಮಳೆ, ಎಲ್ಲಿ ಕೃತಕ ನೆರೆ ಸೃಷ್ಟಿ ಆಗ್ಬಿಡುತ್ತೋ ಅಂತ ಪೂರ್ವ ತಯಾರಿಗಳನ್ನು BBMP ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ನೆನೆ ಇನ್ಫ್ಯಾಕ್ಟ್ ರಜೆಯನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಆಯುಕ್ತರು ಹೇಳ್ತಾ ಇದ್ರು, ಯಾರು ಕೂಡ ರಜೆ ಮೇಲೆ ಹೋಗೋಂಗಿಲ್ಲ, ಅಕಸ್ಮಾತ್ ನಿಮ್ಮ ವಾರ್ಡ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಅದಕ್ಕೆ ಜವಾಬ್ದಾರರು ಅಂತೆಲ್ಲ ಹೇಳಿದರು. ಹೀಗಾಗಿ ಒಂದಷ್ಟು ಪ್ರಿಪ್ರೇಷನ್ಸ್ ಅಂತೂ ಆಗಿದೆ ಈ ಸಲ. ಬಟ್ ನೋಡೋಣ ಏನಾಗುತ್ತೆ. ಫೆಂಗಲ್ನ ಎಫೆಕ್ಟ್ ಬೆಂಗಳೂರಿನ ಮೇಲೆ ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಇನ್ನಷ್ಟು ವಿಪರೀತಕ್ಕೆ ಹೋಗುತ್ತಾ ಅಂತ. ತುಂಬಾ ದಿವಸ ಆದ್ಮೇಲೆ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಈ ವೆದರ್ ಅಲ್ಲಿ, ಅದು ಈ ಜಾಗದಲ್ಲಿ ವಾಕ್ ಮಾಡ್ಲಿಕ್ಕೆ ತುಂಬಾ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಸೊ ಬೆಂಗಳೂರು ತುಂಬಾ ದಿವಸದಿಂದ ಹಿಂದೆ ಸ್ವಲ್ಪ ಬಿಸಿಲು, ಪೊಲ್ಯೂಷನ್, ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಕೆಟ್ಟೋಗಿತ್ತು. ಸೊ ಈಗ ಮಳೆ ಬಂದಿರೋದ್ರಿಂದ ಒಂದು ಒಳ್ಳೆ ಮನಸ್ಸಿಗೆ ಹಿತ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಯಾವಾಗಲೂ ನಾವು ಸಂಡೇ ಬರ್ತಿದ್ವಿ. ಬಟ್ ಇವತ್ತು ವೆರಿ ಸ್ಪೆಷಲ್ ಆಗಿದೆ. ಯಾಕೆಂದ್ರೆ ಒಳ್ಳೆ ಆ ತರ ಏನಿಲ್ಲ, ಸಿಕ್ಕಾಪಟ್ಟೆ ಮಳೆ ಅಂತೆಲ್ಲ, ಒಂದು ಒಳ್ಳೆ ವೆದರ್ ಚೆನ್ನಾಗಿದೆ. ಮಡಿಕೇರಿಗಳಲ್ಲಿ ಒಳ್ಳೆ ತುಂತುರು ಮಳೆ ತರ ಚೆನ್ನಾಗಿದೆ. ಸೊ ಬನ್ನಿ, ಆರೋಗ್ಯದ ಜೊತೆಗೆ ಒಳ್ಳೆ ಮನಸ್ಸಿಗೂ ಒಳ್ಳೆ ಹಿತ ಸಿಗುತ್ತೆ ಅಂತ ಹೇಳ್ಬೋದು. ಆಚೆ ಬರೋವರೆಗೂ ಚಳಿ, ಬಂದ್ಮೇಲೆ ಸೆಕೆನೆ ಒಂದು ರೌಂಡ್ ಹಾಕ್ಬಿಟ್ರೆ ಬಿಸಿ ಆಗೋದು ಬಾಡಿ ಎಲ್ಲ. ವಯಸ್ಸು ಚಿಲ್ಡ್ ಇದೆ, ಖುಷಿ ಅಂತ ಖುಷಿ ಇದರ ನನಗೆ. ಸೆಕೆನೂ ಇಲ್ಲ, ಚಳಿನೂ ಇಲ್ಲ. ಆಕ್ಚುಲಿ ಚಳಿ ಅಂತಾರೆ, ಚಳಿ ಇಲ್ಲ, ಚಿಲ್ಡ್ ಆಗಿದೆ, ಖುಷಿ ಆಯ್ತು ಅಂತಾರೆ. ಜಾಲಿ 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 ಜಾಲಿ. ಅವರು ಎದ್ದೇಳ್ಬೇಕು, ಎದ್ದರೆ ಅವ್ರು ಬರಕ್ ಮುಂಚೆ ಯೋಚನೆ ಮಾಡ್ತಾರೆ ಮಳೆ ಅಂತ ಅನ್ಕೊಂಡು. ಆಕ್ಚುಲಿ ಬಂದ್ರೆ ಅವ್ರು ಖಂಡಿತ ಖುಷಿ ಪಡ್ತಾರೆ, ಎಲ್ಲ ಚೆನ್ನಾಗಿ ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್. ನೆನೆ ಸಂಜೆಯಿಂದ ಕೂಡ ಜಿಟಿ ಮಳೆ ಬೆಂಗಳೂರಿನ ಕೆಲ ಭಾಗದಲ್ಲಿ ಆಗ್ತಾ ಇದೆ. ಇವತ್ತು ಕೂಡ ಇದೇ ಸಿಚುವೇಶನ್ ಕಂಟಿನ್ಯೂ ಆಗುತ್ತಾ ಅಥವಾ ಮಧ್ಯಾಹ್ನದ ನಂತರ ವಾತಾವರಣದಲ್ಲಿ ಏನಾದರೂ ಚೇಂಜಸ್ ಇರುತ್ತಾ? ಹವಾಮಾನ ಇಲಾಖೆ ಏನು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ? ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಆಗೋ ಸಂಭವ ಇದ್ರೆ ಯಾವ ಭಾಗದಲ್ಲಿ ಆಗುತ್ತೆ? ಏನು ಪ್ರಿಕಾಷನ್ಸ್ ಆಗಿದೆ ಅಲ್ಲಿ? ಮಮತಾ, ನಾನೀಗ ಲಾಲ್ಬಾಗ್ ಬಳಿ ಇದ್ದೇನೆ. ಈಗ ಹವಾಮಾನ ಇಲಾಖೆಯವರು ಕೊಟ್ಟಿರುವಂತಹ ಮುನ್ಸೂಚನೆ ಮತ್ತು ಎಚ್ಚರಿಕೆ ಏನು ಅಂದರೆ, ನಿನ್ನೆಯಿಂದಲೂ ಕೂಡ ಅಂದರೆ ಜಿಟಿ ಮಳೆ ಶುರುವಾಗಿದೆ, ಸುರಿತಾ ಇದೆ. ಬೆಂಗಳೂರಿನ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಈಗ ನಾನು ಲಾಲ್ಬಾಗ್ನಲ್ಲಿ ಇದ್ದೀನಿ, ಇಲ್ಲೂ ಕೂಡ ಮಳೆ ಆಗ್ತಾ ಇರುವಂಥದ್ದು, ಜಿಟಿ ಮಳೆ ಆಗ್ತಾ ಇತ್ತು. ಕೆಲವು ಸಂದರ್ಭದಲ್ಲಿ ನಿಲ್ಲುತ್ತೆ, ಕೆಲವು ಸಂದರ್ಭದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಒಂದು ರೀತಿ ಸ್ಪೆಷಲ್ ವೆದರ್ ಅಂತಲೇ ಹೇಳ್ಬೋದು. ಇನ್ನೂ 2-3 ದಿನಗಳ ಕಾಲ ಅಂದರೆ ಇವತ್ತು ಜಿಟಿ ಮಳೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗೆ ನಾಳೆ ಮತ್ತೆ ನಾಡಿದ್ದೇನಿದೆ, ನಾಳೆ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ದಕ್ಷಿಣ ಒಳನಾಡಿನ ಮತ್ತು ಕರಾವಳಿಯ ಕೆಲವು ಪ್ರದೇಶಗಳೇನಿದ್ದಾವೆ ಆ ಪ್ರದೇಶಗಳಿಗೆ ಈಗ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು ಈಗಾಗಲೇ. ಇನ್ನೇ ಬೆಂಗಳೂರಿನ ವೆದರ್ ಅಂತೂ ಇದೇ ರೀತಿಯಾಗಿರುತ್ತೆ. ಮತ್ತು ನಾಳೆ ಇನ್ನೂ ಒಂದು ಜಿಟಿ ಮಳೆ ಏನಿದೆ ಅದು ಸಾಧಾರಣ ಪ್ರಮಾಣದ ಮಳೆಯ ರೀತಿಯಲ್ಲಿ ಸುರಿಬಹುದು ಅನ್ನೋ ಥರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರಿಂದಾಗಿ ಅಂದರೆ ಇವತ್ತು ವೀಕೆಂಡ್ ಮೂಡ್ನಲ್ಲಿ ಇರಬೇಕಾದಂಥ ಬೆಂಗಳೂರಿಗರು ಇವತ್ತು ಆ ಮೂಡಲ್ಲಿ ಇಲ್ಲ. ಯಾಕಂದರೆ ಒಂದು ಕಡೆ ಚಳಿ, ಒಂದು ಕಡೆ ಮಳೆ ಎಫೆಕ್ಟಿಂದಾಗಿ ಯಾರು ಕೂಡ ಹೊರಗಡೆ ಬರುವಂಥ ಮನಸ್ಸು ಮಾಡ್ತಾ ಇಲ್ಲ. ಇದು ಲಾಲ್ಬಾಗ್ನ ಪರಿಸ್ಥಿತಿ. ಸಂಡೇ ಅಂತಂದರೆ ಸುಮಾರು ಒಂದು ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾ ಇತ್ತು. ವೆಹಿಕಲ್ಗಳನ್ನ ಕೂಡ ಗಮನಿಸ್ಬೋದು, ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿಲ್ಲ. ಕೇವಲ ಸುಮಾರು ಒಂದು 20-25% ಅಷ್ಟೇ ಲಾಲ್ಬಾಗ್ಗೆ ಏನು ವಾಕರ್ಸ್ ಬರ್ತಾರೆ, ವಿಸಿಟರ್ಸ್ ಬರ್ತಾರೆ ಸಂಡೇ ಟೈಮ್ನಲ್ಲಿ, ಅವ್ರು ಬಂದಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಬಂದಿಲ್ಲ.
ಕೆಲವರು ಮಾತ್ರ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಚೆನ್ನಾಗಿದೆ ವೆದರ್, ಇದು ಸ್ಪೆಷಲ್ ವೆದರು, ವರ್ಷದಲ್ಲಿ 2-3 ದಿನ ಈ ಥರದ ವೆದರ್ ಬರುತ್ತೆ, ಅದನ್ನು ಎಂಜಾಯ್ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಅದನ್ನು ಹೊರತುಪಡಿಸಿದ್ರೆ ಜನರ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಈ ವೆದರ್ನಲ್ಲಿ. ಜೊತೆಗೆ ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥ ಮುನ್ಸೂಚನೆಯ ಪ್ರಕಾರ ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನ ಇದೇ ಥರದ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನೀವು ಲಾಲ್ಬಾಗ್ನ ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ, ಟೆಂಪರೇಚರ್ ವಿಪರೀತವಾಗಿ ಡ್ರಾಪ್ ಆಗಿರೋದ್ರಿಂದ ಸಹಜವಾಗಿ ವಾಕಿಂಗ್ ಮಾಡೋರ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ. ಕೆಲವರೆಲ್ಲ ಮನೆಯಲ್ಲೇ ಸ್ವಲ್ಪ ಲೇಜಿ ಸಂಡೇಯನ್ನು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಿರೋದು ಕೂಡ ನೋಡ್ತಾ ಇದ್ದೀವಿ. ಇನ್ನು ಕೆಲವರು ಜಿಟಿ ಮಳೆಯಲ್ಲೂ ಕೂಡ ವಾಕಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಇದು ಲಾಲ್ಬಾಗ್ನ ಚಿತ್ರಣ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಜಿಟಿ ಮಳೆ ಆಗಿದೆ. ನಾಳೆ ವಿಪರೀತವಾಗಿ ಮಳೆ ಆಗುವಂತಹ ಮುನ್ಸೂಚನೆ ಸಿಕ್ಕಿದೆ. ಹವಾಮಾನ ಇಲಾಖೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಬಟ್ ನಾಳೆ ಗೊತ್ತಾಗುತ್ತೆ ನಮಗೆ ಯಾವ್ಯಾವ ಭಾಗದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚು ಎಫೆಕ್ಟ್ ಆಗಿದೆ ಅಂತ. ಚೆನ್ನೈ ಅಂತೂ ನಲುಗಿ ಹೋಗ್ತಾ ಇದೆ. ಚೆನ್ನೈನಲ್ಲಿ ಯಾಕಿಂತ ಸಿಚುವೇಶನ್ ಬರುತ್ತೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಸಮುದ್ರ ಮಟ್ಟದಿಂದ ಕೇವಲ 6 ಮೀಟರ್ ಎಬೋವ್ ಇರುವಂತಹ ನಗರ ಅದು. ಸೊ ಸ್ವಲ್ಪ ಮಳೆ ಆದರೂ ಕೂಡ ತಡೆದುಕೊಳ್ಳುವಂತಹ ಕೆಪಾಸಿಟಿ ಆ ನಗರಕ್ಕೆ ಸದ್ಯಕ್ಕಿಲ್ಲ.